ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜುಲೈ ತಿಂಗಳ 17ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು, ಕೂಗಿರಿ ಮತ್ತು ಉತ್ಸಾಹಧ್ವನಿ ಮಾಡಿರಿ. ಚಿಯೋನಿನ ನಿವಾಸಿಗಳೇ, ಕೂಗಿರಿ, ಉತ್ಸಾಹಧ್ವನಿ ಮಾಡಿ. ಇಸ್ರೇಲರ ಸದಮಲ ಸ್ವಾಮಿಯು ನಿಮ್ಮ ಮಧ್ಯದಲ್ಲಿ ಮಹತ್ತಾಗಿದ್ದಾನಷ್ಟೇ ಎಂಬುದೇ. ಯೆಶಾಯ 12:6. ಯೆಹೋವನು ದೊಡ್ಡವನು, ಅವನು ಸಿಂಹಾಸನದ ಮೇಲೆ ಕುಳಿತಿದ್ದಾನೆ, ಅವನು ನಮ್ಮ ತಂದೆ. ಆದ್ದರಿಂದ ಕೂಗಿರಿ, ಉತ್ಸಾಹಧ್ವನಿ ಮಾಡಿರಿ, ನಿಮ್ಮ ತುತ್ತೂರಿಯನ್ನು ಊದಿರಿ ಮತ್ತು ದೇವರನ್ನು ಸ್ತುತಿಸಿರಿ. ಕರ್ತನು ಮಹತ್ಕಾರ್ಯಗಳನ್ನು ಮಾಡುವನು. ನಮ್ಮ ದೇವರು ದೊಡ್ಡವನು ಮತ್ತು ಆತನನ್ನು ನಮ್ಮ ಆಶ್ರಯವಾಗಿ ಹೊಂದಿದ್ದೇವೆ. ರಾಜನಾದ ಸಾಲೊಮೋನನು, ನಮ್ಮ ದೇವರು ದೊಡ್ಡವನು ಮತ್ತು ಎಲ್ಲ ದೇವರುಗಳಿಗಿಂತಲೂ ದೊಡ್ಡವನು. ಆದುದರಿಂದ ಆತನಿಗಾಗಿ ನಾವು ಕಟ್ಟುವ ಆಲಯವು ಶ್ರೇಷ್ಠವಾಗಿರುವುದು. ಅವನು ಹೇಳಿದಂತೆಯೇ ಯೆಹೋವನಿಗೆ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿ ಅವನು ಕೂಗಿ ಹರ್ಷಧ್ವನಿ ಮಾಡಿದನು ಮತ್ತು ದೇವಾಲಯದ ಪವಿತ್ರೀಕರಣದಲ್ಲಿ ತಮ್ಮ ತುತ್ತೂರಿಗಳನ್ನು ನುಡಿಸಿದನು. ನಮ್ಮ ದೇವರು ಶ್ರೇಷ್ಠ, ಆತನ ಕರುಣೆ ಎಂದೆಂದಿಗೂ ಇರುತ್ತದೆ ಎಂದು ಹಾಡಿ ಹೊಗಳಿದರು ಮತ್ತು ದೇವರ ಮಹಿಮೆಯು ದೇವಾಲಯದಲ್ಲಿ ಇಳಿಯಿತು. ಇಂದಿಗೂ ಕರ್ತನು ನಮ್ಮೊಳಗೆ ದೊಡ್ಡವನಾಗಿ ನೆಲೆಸಿದ್ದಾನೆ. ಅವನು ನಮ್ಮ ಎಲ್ಲ ಸಮಸ್ಯೆಗಳಿಗಿಂತಲೂ ದೊಡ್ಡವನು. ಅನಾರೋಗ್ಯದ ಮಧ್ಯೆ ನೀವು ನಂಬುವ ವೈದ್ಯರಿಗಿಂತಲೂ ಯೇಸು ದೊಡ್ಡವನು. ನಿನಗೆ ವಿರುದ್ಧವಾಗಿ ಬರುವ ದುಷ್ಟ ಗೋಲ್ಯಾತನಿಗಿಂತಲೂ ನಿನಗೋಸ್ಕರ ಹೋರಾಡುವ ದೇವರು ದೊಡ್ಡವನು. ನಮ್ಮ ಪ್ರಭುವೇ ಶ್ರೇಷ್ಠ ಎಂಬ ದೃಷ್ಟಿಯನ್ನು ಹೊಂದಿರುವವರೆಲ್ಲರೂ ಫರೋಹನಂತವರ ಬಗ್ಗೆ ಚಿಂತಿಸುವುದಿಲ್ಲ. ಅವರು ಭಯಾನಕ ಕೆಂಪು ಸಮುದ್ರದ ಮೂಲಕ ಹಾದು ಹೋಗುತ್ತಾರೆ. ಅವರ ಮುಂದೆ ಸಾವಿನ ನದಿಯಾದ ಯೋರ್ದಾನ್ ಹಿಂತಿರುಗುತ್ತದೆ. ಯೆರಿಕೋದ ಗೋಡೆಗಳು ಕೂಡ ಕುಸಿಯುವವು. ನೀವು ಮಾಡಬೇಕಾಗಿರುವುದು ಕರ್ತನ ಸನ್ನಿಧಿಯಲ್ಲಿ ಸಂತೋಷ ಪಡುವುದು ಮತ್ತು ಹರ್ಷಧ್ವನಿ ಮಾಡುವುದು. ಕರ್ತನು ನಿಮಗೆ ಅಳಲು ಮತ್ತು ಕೂಗು ಎಂದು ಹೇಳುತ್ತಾನೆ. ಇದರ ಅರ್ಥ ಏನು? ಇದರ ಅರ್ಥ ನೀವು ದೇವರಾದ ಯೆಹೋವನನ್ನು ಆರಾಧಿಸಬೇಕು ಮತ್ತು ಆತನ ಸ್ತುತಿಗಳನ್ನು ಗಟ್ಟಿಯಾಗಿ ಹಾಡಬೇಕು. ಹೇಡಿಯಂತೆ ಬದುಕಬೇಕಿಲ್ಲ ಅಥವಾ ತಲೆ ತಗ್ಗಿಸಿ ನಡೆಯಬೇಕಾಗಿಲ್ಲ. ನೀವು ಇನ್ನು ಮುಂದೆ ಸುಮ್ಮನಿರಬೇಕಾಗಿಲ್ಲ. ಆದರೆ ದೇವರ ಸನ್ನಿಧಿಯಲ್ಲಿ ಆನಂದಿಸಿರಿ, ಅವನನ್ನು ಆರಾಧಿಸಿ, ಅವನ ಸ್ತುತಿಗಳನ್ನು ಗಟ್ಟಿಯಾಗಿ ಹಾಡಿರಿ. ಒಂದು ದಿನ ಯೆಶಾಯನು ಯೆಹೋವನು ದೊಡ್ಡವನೆಂದು ನೋಡಿದನು. ಆತನು ಉತ್ಕೃಷ್ಟನಾಗಿ ಮತ್ತು ಉನ್ನತ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ನೋಡಿದಾಗ ಅವನ ಹೃದಯವು ಸಂತೋಷವಾಯಿತು. ಹಾಗೆಯೇ ಕರ್ತನನ್ನು ಕಂಡ ಕ್ಷಣವೇ ಮನದಲ್ಲಿ ಆನಂದವಾಯಿತು. ಸ್ವರ್ಗವು ಸಿಂಹಾಸನವಾಗಿದೆ ಮತ್ತು ಭೂಮಿಯು ಅತ್ಯುನ್ನತ ದೇವರ ಪಾದಪೀಠವಾಗಿದೆ. ಕೆರೂಬಿಯರು ಮತ್ತು ಸೆರಾಫಿಯರು ಕೂಡ ಮೌನವಾಗಿರಲು ಸಾಧ್ಯವಾಗಲಿಲ್ಲ. ಆದರೆ ಅವರು ದೇವರ ಸ್ತುತಿಗಳನ್ನು ದೊಡ್ಡ ಧ್ವನಿಯಲ್ಲಿ ಹಾಡಿದರು. ಪರಿಶುದ್ಧನು, 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 ಸೈನ್ಯಗಳ ದೇವರಾದ ಕರ್ತನು, ಇಡೀ ಭೂಮಿಯು ಆತನ ಮಹಿಮೆಯಿಂದ ತುಂಬಿದೆ. ದೇವರ ಮಕ್ಕಳೇ, ಯೆಹೋವನು ವಿಜಯಶಾಲಿಯಾದ ಮಹಿಮೆಯು ನಿಮ್ಮಲ್ಲಿ ಕಂಡುಬರಲಿ ಮತ್ತು ನಿಮ್ಮ ಕುಟುಂಬದಲ್ಲಿ ಭವ್ಯವಾದ ಕೂಗು ಕಂಡುಬರುತ್ತದೆ. ಸಭೆಯ ಸೇವೆಯಲ್ಲಿ ಆರಾಧನೆಯ ಸಮಯವನ್ನು ಹೆಚ್ಚಿಸಿರಿ. ಕರ್ತನು ಮಹಾದೇವರಂತೆ ನಿಮ್ಮ ಮಧ್ಯದಲ್ಲಿ ಇರುವನು ಮತ್ತು ಮಹತ್ಕಾರ್ಯಗಳನ್ನು ಮಾಡುವನು. ನೆನಪಿಡಿ, ಭೂಮಿಯೇ ಹೆದರಬೇಡ, ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ಕಾರ್ಯಗಳನ್ನು ಮಾಡುವನು. ಯೋವೇಲ 2:21. ಕರ್ತನು ಆಶೀರ್ವದಿಸಲಿ. ಆಮೆನ್.